ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದುಬಿಟ್ಟು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಫೈನಲ್ ಪಾರ್ಟ್ ಆಗಿದೆ. ಸೊ ಫೈನಲ್ ಪಾರ್ಟ್ ಬಂದುಬಿಟ್ಟು ಲಾಸ್ಟ್ ಮೆಥಡ್ ಯಾವುದು ಅಂದರೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಂತ ಹೇಳಿ. ಸೊ ಡಿಸಿಷನ್ ಟ್ರೀ ಅನಾಲಿಸಿಸ್ ಇಂದ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಅಡ್ವೈಸ್ ಮಾಡ್ತೀರಾ ಒಬ್ಬ ಇನ್ವೆಸ್ಟರ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ, ಓಕೆನಾ. ಸೊ ಇಲ್ಲಿ ನಿಮಗೆ 12 ಮಾರ್ಕ್ಸು ಅಥವಾ 12 ಮಾರ್ಕ್ಸ್ಗೆ ಈ ಒಂದು ಕ್ವಶನ್ನ ಕೇಳೋದು. ಯೂಶಲಿ 12 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ ಅಥವಾ 4 ಮಾರ್ಕ್ಸಿಗೂ ಕೇಳಬಹುದು, ಓಕೆನಾ. ಇಲ್ಲಿ ನಿಮಗೆ ಏನು ಕೊಟ್ಟಿರೋದು ಅಂದರೆ ಕ್ವಶನ್ನ ನಾವು ನೋಡಿದರೆ ಮಿಸ್ಟರ್ ಎ ಇಸ್ ಕನ್ಸಿಡರಿಂಗ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ 20,000 rupees. ಅಂದರೆ ಮಿಸ್ಟರ್ ಎ ಅನ್ನೋರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 20,000 ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿ ಪ್ರಪೋಸಲ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಸೊ ಇದನ್ನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 20,000 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ, ಓಕೆನಾ. 2 years ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಬಂದುಬಿಟ್ಟು ಇವೆಂಟ್ಸ್, ಕ್ಯಾಶ್ ಫ್ಲೋ, ಪ್ರಾಬಬಿಲಿಟಿ ಇಷ್ಟು ಕೂಡ ಕೊಟ್ಟಿದ್ದಾರೆ. ಇವೆಂಟ್ಸಲ್ಲಿ 1, 2, 3 ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 8,000, 12,000, 10,000. ಇನ್ನು ಪ್ರಾಬಬಿಲಿಟಿ ಬಂದುಬಿಟ್ಟು 0.3, 0.5, 0.2ನ ಕೊಟ್ಟಿದ್ದಾರೆ ಪ್ರಾಬಬಿಲಿಟಿ, ಓಕೆನಾ. ಇದನ್ನು ಅಂದರೆ ಈ ಇಯರ್ನೇ ಸೆಕೆಂಡ್ ಇಯರಲ್ಲೂ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಇಯರಲ್ಲಿ ಕ್ಯಾಶ್ ಫ್ಲೋ ಇನ್ಫೋ ಎಷ್ಟಿದೆ 1, 2, 3 ಇದೆ. ಇಲ್ಲಿ ಏನು 8,000 ಇದೆಯೋ ಅದರಲ್ಲಿ ಸಗ್ರಿಗೇಟ್ ಮಾಡಿದ್ದಾರೆ ಕ್ಯಾಶ್ ಇನ್ಫ್ಲೋ, ಪ್ರಾಬಬಿಲಿಟಿ. ಅದರಲ್ಲಿ ಕ್ಯಾಶ್ ಇನ್ಫ್ಲೋ ಬಂದುಬಿಟ್ಟು 8,000ಅಲ್ಲಿ ಕ್ಯಾಶ್ ಇನ್ಫ್ಲೋ ಬಂದುಬಿಟ್ಟು 15,000, 20,000, 25,000. ಪ್ರಾಬಬಿಲಿಟಿ 0.2, 0.6, 0.2 ಇದೆ, ಓಕೆನಾ. ನೆಕ್ಸ್ಟ್ 12,000ನ ತಗೊಳ್ಳಿ. 12,000 ಕ್ಯಾಶ್ ಇನ್ಫ್ಲೋ, ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ 10,000 ಕ್ಯಾಶ್ ಇನ್ಫ್ಲೋ, ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ಓಕೆನಾ. ಯೂಸಿಂಗ್ 10% ಆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಅಡ್ವೈಸ್ ದ ಅಕ್ಸೆಪ್ಟಬಿಲಿಟಿ ಆಫ್ ದ ಪ್ರಪೋಸಲ್ ಅಂತ ಹೇಳಿದ್ದಾರೆ. 10% PV ರೇಷಿಯೋನ ಹೇಳಿದ್ದಾರೆ. PV ರೇಷಿಯೋನ ಯೂಸ್ ಮಾಡಿಕೊಂಡು ಅಡ್ವೈಸ್ ದ ಅಕ್ಸೆಪ್ಟಬಿಲಿಟಿ ಆಫ್ ಪ್ರಪೋಸಲ್ ಅಂತ ಹೇಳಿದ್ದಾರೆ. ಯಾವ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ, ಓಕೆನಾ. ಕ್ವಶನ್ನ ರೈಸ್ ಮಾಡಿದ್ದಾರೆ ನಮಗೆ. ಸೊ ಇಷ್ಟು ಡೀಟೇಲ್ಸಲ್ಲಿ ನಾವೇನು ಮಾಡಬೇಕು ಅಂದರೆ ಡಿಸಿಷನ್ ಟ್ರೀ ಅನಾಲಿಸಿಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಡಿಸಿಷನ್ ಟ್ರೀ ಅನಾಲಿಸಿಸ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ನಿಮಗೆ ಈ ಥರ 2 ಚಾರ್ಟ್ಸ್ ಬರುತ್ತೆ, ಓಕೆನಾ. ಈ ಥರ 2 ಚಾರ್ಟ್ಸಲ್ಲಿ ನೀವೇನು ಮಾಡ್ತೀರಾ ಅಂದರೆ ಡಿಸಿಷನ್ ಟ್ರೀನ ಅನಾಲಿಸಿಸನ್ನು ಮಾಡ್ತಾ ಹೋಗ್ತೀರಾ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೋ ಅಷ್ಟು ಡೀಟೇಲ್ಸು ಫಸ್ಟ್ ಬರೆಯೋಣ, ಓಕೆನಾ. ಫಸ್ಟ್ ಏನು ಕೊಟ್ಟಿದ್ದಾರೆ, ಇವೆಂಟ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡೋಕ್ಕೆ ಹೋಗಬೇಡಿ, ಇಲ್ಲಿಗಿಂತ ನೀವು ಇಲ್ಲಿ ನೋಡ್ಕೊಂಡು ಹೋಗಿ, ಆವಾಗ ನಿಮಗೆ ಈಸಿ ಆಗುತ್ತೆ, ಓಕೆನಾ. ಫಸ್ಟ್ ನಮಗೆ ಇವೆಂಟ್ಸ್ನ ಕೊಟ್ಟಿದ್ದಾರೆ. ಎಷ್ಟು ಇಯರು 1, 2, 3 ಅಲ್ವಾ. ಫಸ್ಟ್ ಇಲ್ಲಿ 3 ಡೀಟೇಲ್ಸ್ನ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಇವೆಂಟ್ಸಲ್ಲಿ 3 ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ 3ಕ್ಕೂ ನಾವು ಫೈಂಡ್ ಔಟ್ ಮಾಡಬೇಕು ಸಪ್ರೇಟ್ ಆಗಿ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಎ ಅಂತ ಹಾಕೊಳ್ಳಿ. ABC ಯಾಕೆ 8,000, 12,000, 10,000 ಈ 3 ಅಂದರೆ ಒಂದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಬಿ, ಇನ್ನೊಂದು ಸಿ ಅಲ್ವಾ. ಅದಕ್ಕೆ ABC ಅಂತ ಹಾಕೊಂಡು ಎ ಅಲ್ಲೂ 3 ಇದೆ, ಬಿ ಅಲ್ಲೂ 3, ಸಿ ಅಲ್ಲೂ 3 ಆಸ್ ಇಟ್ ಈಸ್ 1, 2, 3, 1, 2, 3 ಹಾಕೊಂಡು ಹೋಗಿ. ಈಗ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ನೀವು ನೋಡೋದಾದ್ರೆ 8,000 ಇದೆ. ಫಸ್ಟ್ ಇಯರ್ ಪೂರ್ತಿ 8,000 ಹಾಕೊಳ್ಳಿ. ಸೆಕೆಂಡ್ ಇಯರ್ ನೀವು ನೋಡೋದಾದ್ರೆ ಎಷ್ಟಿದೆ 12,000. ಇಲ್ಲೇ ರೆಫರೆನ್ಸ್ ತಗೋಬೇಕಾ? ಇಲ್ಲ, ಬೇಕಾದ್ರೆ ಇಲ್ಲೂ ನೋಡ್ಬೋದು ನೀವು. 8,000 ಇದೆ, 12,000 ಇದೆ, 10,000 ಇದೆ ಆಸ್ ಇಟ್ ಈಸ್. ಫಸ್ಟ್ ಇಯರಲ್ಲಿ 1, 2, 3 ಫುಲ್ 8,000 ಹಾಕೊಳ್ಳಿ. ನೆಕ್ಸ್ಟ್ ಇಯರಲ್ಲಿ ಫುಲ್ಲು 12,000 ಹಾಕೊಳ್ಳಿ. ನೆಕ್ಸ್ಟ್ ಇಯರಲ್ಲಿ ಫುಲ್ಲು 10,000 ಹಾಕೊಳ್ಳಿ, ಓಕೆನಾ. ಇದು ಇಯರ್ 1 ಕ್ಯಾಶ್ ಇನ್ಫ್ಲೋ ನಮಗೆ ಗೊತ್ತಾಯಿತು. ಇಯರ್ 2 ಅಂದರೆ 8,000ಅಲ್ಲಿ ಇಯರ್ಸ್ನ ತಗೊಳ್ಳೋಣ. ಇದು ಫಸ್ಟ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ, ಇದನ್ನು ಸೆಕೆಂಡ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಆಸ್ ಇಟ್ ಈಸ್, ಓಕೆನಾ. ಫಸ್ಟ್ ಇಯರ್ 8,000 ತಗೊಂಡು ಸೆಕೆಂಡ್ ಇಯರ್ ಎಷ್ಟಿದೆ 15,000, 20,000, 25,000. ಇದು ಮೊದಲನೇ ಇಯರ್ದಾಯಿತು. ಮತ್ತೆ ಇದರಲ್ಲೂ ಅಷ್ಟೇ, ಇದನ್ನು ಇಯರ್ 1 ಅಂತ ತಗೊಳ್ಳೋಣ, ಇಯರ್ 2 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಇಯರ್ 1 12,000 ಎಲ್ಲ ಕಡೆ ಹಾಕಿದ್ದೀವಿ. ನೆಕ್ಸ್ಟ್ ಏನಿದೆ 20, 30, 40 ಆಸ್ ಇಟ್ ಈಸ್ 20, 30, 40ನ ಹಾಕೊಳ್ಳೋಣ, ಓಕೆನಾ. ಇನ್ನು ನೆಕ್ಸ್ಟ್ ನೀವು ನೋಡೋದಾದರೆ 10,000 ಇದೆ, ಅದ್ರ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ 25, 40, 60. 25, 40, 60ನ ಹಾಕೊಂಡು, ಓಕೆನಾ. ಇಲ್ಲಿಗೆ ಕ್ಯಾಶ್ ಫ್ಲೋ ಅಂದರೆ ನಮಗೆ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಇಯರ್ 1 ಆ್ಯಂಡ್ 2 ಕ್ಯಾಶ್ ಫ್ಲೋ ನಮ್ಮದು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಡಿಸ್ಕೌಂಟ್ ಫ್ಯಾಕ್ಟರ್ಸ್ನ ಮಾತ್ರ ನಾವು ಮೆಷರ್ಮೆಂಟ್ ಮಾಡೋಣ, ಓಕೆನಾ. ಡಿಸ್ಕೌಂಟ್ ಫ್ಯಾಕ್ಟರ್ಸಲ್ಲೂ ಕೂಡ ಇಯರ್ 1, ಇಯರ್ 2 ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋಣ, ಓಕೆನಾ. ಇಯರ್ 1ಗೆ ಇವರು ಆಲ್ರೆಡಿ ಹೇಳಿದ್ದಾರೆ 10% ಅಂತ ಹೇಳಿ. ಸೊ 10%ಗೆ 1/1.10ನ ನೀವು ಮಾಡಿಕೊಂಡ್ರೆ ನಿಮಗೆ 10% ಎಷ್ಟು ಅಂತ ಹೇಳಿ ಸಿಗುತ್ತೆ, ಓಕೆನಾ.
ಸೊ 10% ನೀವು ಮಾಡಿದಾಗ 0.909 ಬರುತ್ತೆ. ಆಮೇಲೆ ಈಕ್ವಲ್ ಟು ಹೊಡೆದಾಗ 0.826, ಅದೇ ರೀತಿ ಈಕ್ವಲ್ ಟು ಹೊಡಿತಾ ಹೋಗ್ಬೋದು. ಬಟ್ ಇಲ್ಲಿ ನಿಮಗೆ 2 ಇಯರ್ಸ್ ಮಾತ್ರ ಹೇಳಿರೋದು, 1, 2 ಅಂತ. ಸೊ ಅದಕ್ಕೆ 2 ಇಯರ್ಸ್ ಮಾತ್ರ ತೊಗೊಳ್ತೀರಾ. ಫಸ್ಟ್ ಇಯರ್ ಬಂದುಬಿಟ್ಟು 0.909 ಇದೆ. ಪ್ರತಿ ಇಯರ್ಗೂ ಅದನ್ನೇ ಹಾಕೊಂಡು ಹೋಗಿ, ಇಲ್ಲಿ ಚೇಂಜಸ್ ಇರಲ್ಲ ಡಿಸ್ಕೌಂಟ್ಗೆ. ಸೆಕೆಂಡ್ ಇಯರಲ್ಲೂ ಅಷ್ಟೇ 0.826 ಇದೆ, ಸೇಮ್ ಆಸ್ ಇಟ್ ಈಸ್ ಹಾಕೊಂಡು ಹೋಗಿ. ಓಕೆನಾ? ಇದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಪಿ ವಿನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಪಿ ವಿ ರೇಷನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ, ಇಯರ್ 1 ಕ್ಯಾಶ್ ಫ್ಲೋ ಏನಿದೆ, ಇಯರ್ 1 ಕ್ಯಾಶ್ ಫ್ಲೋ ಇಂಟು ಪ್ರಾಬಬಿಲಿಟಿನ ಮಾಡಿದ್ರೆ, ನೀವು ಇಯರ್ 1 ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟ್ನ ಮಾಡಿದ್ರೆ ನಿಮಗೆ ಪಿ ವಿ ಫಸ್ಟ್ ಇಯರ್ ಸಿಗುತ್ತೆ. ಸೆಕೆಂಡ್ ಇಯರ್ಗೆ ಇಯರ್ 2 ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ಸ್ನ ಇಂಟು ಮಾಡಿದ್ರೆ ಇಯರ್ 2ದು ಅವಾಗ ಇದು ಸಿಗುತ್ತೆ. ಅಂದರೆ ಇಯರ್ 1 ಎಷ್ಟಿದೆ ಪಿ ವಿ ಕ್ಯಾಶ್ ಇನ್ ಫ್ಲೋ ಎಷ್ಟಿದೆ 8000, ಡಿಸ್ಕೌಂಟ್ ಎಷ್ಟಿದೆ 0.909. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ 7272. ಇಲ್ಲಿ ಪ್ರತಿಯೊಂದು ಇಯರ್ಗೂ ಸೇಮ್ ಕ್ಯಾಶ್ ಫ್ಲೋ ಆ್ಯಂಡ್ ಪ್ರತಿಯೊಂದು ಇಯರ್ಗೂ ಸೇಮ್ ಡಿಸ್ಕೌಂಟ್ ಇರೋದ್ರಿಂದ ಒಂದೇ ಅಮೌಂಟ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿ 12,000 ಇಂಟು 0.909 ಮಾಡಿದಾಗ 10,908 ಬರುತ್ತೆ. ಮೂರಕ್ಕೂ ಅದೇ ಬರೀತೀರಾ. ಮತ್ತೆ 10,000 ಇಂಟು 0.909 ಮಾಡಿದಾಗ 9090 ಬರುತ್ತೆ. ಅದನ್ನು 3 ಇಯರ್ಸ್ಗೂ ಆಸ್ ಇಟ್ ಈಸ್ ಬರೀತೀರಾ. ಓಕೆನಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ 2 ಇಂಟು ಇಯರ್ 2 ಡಿಸ್ಕೌಂಟು. ಓಕೆನಾ? ಇವೆರಡನ್ನು ಇಂಟು ಮಾಡ್ತೀರಾ. ಫಸ್ಟ್ ಇಯರ್ ಎಷ್ಟಿದೆ 15,000 ಇಂಟು 0.826 ಮಾಡಿದಾಗ 12,390 ಬರುತ್ತೆ. ಸೆಕೆಂಡ್ ಇಯರ್ ಕ್ಯಾಶ್ ಫ್ಲೋನು ಸೇಮ್ ಇದ್ದಿದ್ರೆ ಆಸ್ ಇಟ್ ಈಸ್ ಬರೀತೀರಿ. ಬಟ್ ನೋಡಿ ಇಲ್ಲಿ ಡಿಫ್ರೆಂಟ್ ಇದೆ. 20,000 ಇಂಟು 0.826 ಮಾಡಿದಾಗ 16,520 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟ್ 25,000 ಇಂಟು 0.826 ಮಾಡಿದಾಗ 20,650 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಂಟು ಮಾಡ್ತಾ ಹೋದಾಗ 16,520, 24,780, 33,040. ನೆಕ್ಸ್ಟು 20,650, 33,040, 49,560 ಅನ್ನೋದು ಸಿಗುತ್ತೆ. ಪಿ ವಿ ಫ್ಯಾಕ್ಟರ್ ನಮಗೆ ಸಿಕ್ತು. ನೆಕ್ಸ್ಟ್ ಕಾಲಮ್ ಏನು ಅಂದರೆ ಟೋಟಲ್ ಆಫ್ ಪಿ ವಿ. ಸೊ ಟೋಟಲ್ ಆಫ್ ಪಿ ವಿನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ, ಇಯರ್ 1 ಪಿ ವಿ ಪ್ಲಸ್ ಇಯರ್ 2 ಪಿ ವಿನ ನೀವು ಮಾಡಿದ್ರೆ ಟೋಟಲ್ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಅಂದರೆ 7,272 ಪ್ಲಸ್ 13,319 ಮಾಡಿದಾಗ ನಿಮಗೆ 19,662 ಸಿಗುತ್ತೆ. ಅದೇ ರೀತಿ ಮತ್ತೆ ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ 23,792 ಸಿಗುತ್ತೆ. ಆ್ಯಡ್ ಮಾಡಿದಾಗ ನಿಮಗೆ 27,922 ಬರುತ್ತೆ. 9,908 ಪ್ಲಸ್ 16,560 ಮಾಡಿದಾಗ 27,428 ಸಿಗುತ್ತೆ. 35,688, 43,948, 29,740, 42,130, 58,650 ಇಷ್ಟು ಕೂಡ ಸಿಗುತ್ತೆ. ಓಕೆನಾ? ಇದಾದ್ಮೇಲೆ ನಿಮಗೆ ಎನ್ ಪಿ ವಿನ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಟೋಟಲ್ ಆಫ್ ಪಿ ವಿ ನಿಮ್ಗೆ ಏನು ಪಿ ವಿ ಟೋಟಲ್ ಸಿಕ್ಕಿರುತ್ತೋ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಟೋಟಲ್ ಆಫ್ ಪಿ ವಿ ಎಷ್ಟಿದೆ 19,662 ಇದೆ. ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ 20,000. ಮೈನಸ್ ಮಾಡಿದಾಗ ನೀವು ಪ್ರತಿಯೊಂದು ಅಮೌಂಟ್ ಮೇಲೂ 20,000 ರುಪೀಸ್ನ ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಫಸ್ಟ್ ಇಷ್ಟನ್ನು ಮೈನಸ್ ಮಾಡಿದಾಗ ನಿಮಗೆ -338 ಬರುತ್ತೆ. 23,792 ಮೈನಸ್ 20,000 ಮಾಡಿದಾಗ 3,792 ಸಿಗುತ್ತೆ. ಇದೇ ರೀತಿ ಇಷ್ಟು ಅಮೌಂಟ್ ಮೇಲೂ 20,000 ಮೈನಸ್ ಮಾಡ್ತಾ ಹೋದಾಗ ನಿಮಗೆ 7,922, 7,428, 15,688, 23,948, 9,740, 22,130, 33,650 ಬರುತ್ತೆ. 38,650. ಓಕೆನಾ? ಇಷ್ಟು ನಮಗೆ ಸಿಗುತ್ತೆ. ಈ ಒಂದು ಅಮೌಂಟ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಡಿಸಿಷನ್ 3 ಅನಾಲಿಸಿಸ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡಿಸಿಷನ್ 3 ಅನಾಲಿಸಿಸ್ಗೆ ಏನು ಮಾಡಬೇಕು ಅಂದರೆ ಇಯರ್ನ ತೊಗೊಳ್ತೀರಾ. ಫಸ್ಟ್ ಇಯರಲ್ಲಿ ಕ್ಯಾಶ್ ಇನ್ಫ್ಲೋನ ಬರ್ಕೊಬಿಡಿ. ಓಕೆನಾ? ಕ್ಯಾಶ್ ಇನ್ಫ್ಲೋ 20,000 ಅಂತ ಹಾಕೋಬೇಕಾಗುತ್ತೆ. ಇದಾದಮೇಲೆ ಪ್ರಾಬಬಿಲಿಟಿ ತೊಗೊಳ್ತೀರಾ. ಯಾವ ಇಯರ್ ಪ್ರಾಬಬಿಲಿಟಿ ಅಂದರೆ ಫಸ್ಟ್ ಇಯರ್ದು ಇಲ್ಲಿ ಏನೋ ನಾವು ಬಿಟ್ಟಿರೋ ನೋಡಿ ಪ್ರಾಬಬಿಲಿಟಿ, ಅದನ್ನು ತೊಗೋಬೇಕಾಗುತ್ತೆ. 3 ಇಯರ್ಸ್ಗೂ ತೊಗೊಳ್ತೀರಾ. ಬಟ್ ಇಲ್ಲಿ ನೀವು ನೋಡೋದಾದರೆ 3 ಡೀಟೇಲ್ಸ್ನ ಕೊಟ್ಟಿದ್ದಾರೆ. 1 ಇಯರಲ್ಲಿ 3 ಸತಿ ಡೀಟೇಲ್ಸ್ನ ಕೊಟ್ಟಿದ್ದಾರಲ್ವಾ. ಸೊ ಅದಕ್ಕೆ ಪ್ರಾಬಬಿಲಿಟಿನ ತೊಗೊಳ್ತೀರಾ, ಹಾಗೆ ಕ್ಯಾಶ್ ಇನ್ಫ್ಲೋನು ತೊಗೊಳ್ತೀರಾ. ಬಟ್ ಡಿಸ್ಟೆನ್ಸ್ನ ಸ್ವಲ್ಪ ಗ್ಯಾಪ್ಗಳನ್ನ ಕೊಡಿ. ಯಾಕೆ ಅಂದರೆ ಮತ್ತೆ 3 ಡೀಟೇಲ್ಸ್ ಬರುತ್ತೆ, ಇದರಲ್ಲಿ ಮತ್ತೆ 3 ಡೀಟೇಲ್ಸ್ ಬರುತ್ತಲ್ವಾ. ನೋಡಿ 8,000ಅಲ್ಲಿ ಮತ್ತೆ ಕ್ಯಾಶ್ ಇನ್ಫ್ಲೋ ಮತ್ತೆ ಪ್ರಾಬಬಿಲಿಟಿ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟಿರೋಣ. ಓಕೆನಾ?
ಸೊ ನೋಡಿ ಇಲ್ಲಿ ಫಸ್ಟ್ ಇಯರಲ್ಲಿ ಕ್ಯಾಶ್ ಪ್ರಾಬಬಿಲಿಟಿ ಎಷ್ಟಿದೆ 0.3, 0.5, 0.2ನ ತಗೊಳ್ತೀವಿ. ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 8,000, 12,000, 10,000, 8,000, 12,000, 10,000. ಓಕೆನಾ, ಇದು ಇಯರ್ 1 ಕಂಪ್ಲೀಟ್ ಆಗುತ್ತೆ. ಇನ್ನು ಇಯರ್ 2ಗೆ ಕ್ಯಾಶ್ ಫ್ಲೋ ಪ್ರಾಬಬಿಲಿಟಿ ತಗೋಬೇಕಾಗುತ್ತೆ. ಇಲ್ಲಿ 8,000 ಅಂಡರ್ ಪ್ರಾಬಬಿಲಿಟಿ ಕ್ಯಾಶ್ ಫ್ಲೋ ಎಷ್ಟಿದೆ 15,000, 20,000, 25,000. ಪ್ರಾಬಬಿಲಿಟಿ 0.2, 0.6, 0.2 ಆಸ್ ಇಟ್ ಈಸ್ ಇದೆಯಾ. 12,000 ಪ್ರಾಬಬಿಲಿಟಿ ಕ್ಯಾಶ್ ಫ್ಲೋ ಎಷ್ಟಿದೆ 20,000, 30,000, 40,000 ಆಸ್ ಇಟ್ ಈಸ್ ತಗೊಳ್ತೀವಿ. ಪ್ರಾಬಬಿಲಿಟಿ 0.1, 0.8, 0.1. ಮತ್ತೆ 10,000 ಅಂಡರು 25,000, 40,000, 60,000, 0.2, 0.5, 0.3ನ ತಗೊಳ್ತೀವಿ. ಓಕೆನಾ, ಇದಾದ್ಮೇಲೆ NPV ನೀವು ಏನು ಫೈಂಡ್ ಔಟ್ ಮಾಡಿರ್ತೀರೋ ಟೋಟಲ್ NPV ಆಸ್ ಇಟ್ ಈಸ್ ತಗೊಳ್ಳಿ. ಇಲ್ಲಿ ಏನು ಫೈಂಡ್ ಔಟ್ ಮಾಡಿರ್ತೀರೋ ಅದೇ ಅಮೌಂಟ್ನ ಇಲ್ಲೂ ತಗೊಳ್ತೀರಾ. ಓಕೆನಾ, ಇದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಜಾಯಿಂಟ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಜಾಯಿಂಟ್ ಪ್ರಾಬಬಿಲಿಟಿನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಇಲ್ಲಿ ನಿಮಗೆ 2 ಪ್ರಾಬಬಿಲಿಟಿ ಇದೆ ನೋಡಿ, 2ನ್ನು ಇಂಟು ಮಾಡ್ತೀರಾ ಅಷ್ಟೇ. 0.3 ಇಂಟು 0.2 ಮಾಡಿದಾಗ 0.06 ಬರುತ್ತೆ. ಸೊ ನೋಡಿ, ನಾನು ಒಂದ್ಸತಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. 0.3 ಇಂಟು 0.2ನ ಮಾಡಿದಾಗ 0.06 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ 0.3 ಇಂಟು 0.6ನ ಮಾಡಿದಾಗ 0.18. ಅದೇ ರೀತಿ ಪ್ರತಿಯೊಂದಕ್ಕೂ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 0.3 ಇಂಟು 0.2 ಮಾಡಿದಾಗ 0.06 ಬರುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ಪ್ರಾಬಬಿಲಿಟಿನ ತಗೊಳ್ತೀರಾ 0.5 ಇಂಟು 0.1, 0.05, 0.5 ಇಂಟು 0.8, 0.40. ಹಂಗೆ ನೀವು ಮಲ್ಟಿಪ್ಲೈ ಮಾಡಿದಾಗ 0.05, 0.04, 0.010, 0.06 ಸಿಗುತ್ತೆ. ಓಕೆನಾ, ಇಲ್ಲಿವರೆಗೂ ಯಾರಿಗೂ ಡೌಟ್ ಅರೈಸ್ ಆಗಲ್ಲ. ಬಟ್ ಈ ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನೇನಂತ ಕನ್ಸಿಡರ್ ಮಾಡ್ತೀನಿ ಅಂದರೆ ಇದನ್ನು 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು 2 ಅಂತ ಹೇಳಿ, ಈ ಒಂದು ಇಯರ್ಸ್ನ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟು ಇದನ್ನು 3 ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು 4, ಇದು 5. ಓಕೆನಾ, ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ 4 ಅಂದರೆ ಇದು 6 ಅಲ್ವಾ. 6ನೇ ಯಾವ ರೀತಿ ಅಂದರೆ 4 ಇಂಟು 5 ಮಾಡಿದ್ರೆ ನಮಗೆ 6 ಆನ್ಸರ್ ಸಿಗುತ್ತೆ. 4 ಎಷ್ಟಿದೆ ನಮಗೆ -338 ಇಂಟು 0.06 ಮಾಡಬೇಕಾಗುತ್ತೆ. ಓಕೆನಾ, -338 ಇಂಟು 0.06 ಮಾಡಿದಾಗ ನಿಮಗೆ, ಸೊ ನೋಡಿ -338 ಇಂಟು 0.06 ಮಾಡಿದಾಗ -20.28. ಓಕೆನಾ, ಆಸ್ ಇಟ್ ಈಸ್ ಹಂಗೆ ಬರಬೇಕು. ನೆಕ್ಸ್ಟ್ 3,792 ಇಂಟು 0.18ನ ಮಾಡಿದಾಗ 682.56 ಬರುತ್ತೆ. ಅದೇ ರೀತಿ ಪ್ರತಿಯೊಂದನ್ನು ಕೂಡ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಓಕೆನಾ, ನೆಕ್ಸ್ಟ್ 0.06 ಇಂಟು 7,922 ಮಾಡಿದಾಗ 475.32 ಬರುತ್ತೆ. ನೆಕ್ಸ್ಟು ಹಂಗೆ ಮಲ್ಟಿಪ್ಲೈ ಮಾಡ್ತಾ ಹೋದಾಗ 371.40, 6,275.20, 1,197.40, 389.60, 2,213.00, 2,319.00 ಇಷ್ಟು ಬರುತ್ತೆ. ಓಕೆನಾ, ಇಷ್ಟು ಎಕ್ಸ್ಪೆಕ್ಟೆಡ್ NPV ಬಂದಮೇಲೆ ಇಷ್ಟೂ ಆ್ಯಡ್ ಮಾಡ್ತೀರಾ. ಇವೆಲ್ಲ ಆ್ಯಡ್ ಮಾಡಿ ಮೈನಸ್ ಮಾಡಿದ್ಮೇಲೆ ನಿಮಗೆ ಸಿಗೋ ಆನ್ಸರ್ ಎಷ್ಟು ಅಂದರೆ 13,902.2 ಬರುತ್ತೆ. ಓಕೆನಾ, ಇಷ್ಟು ಪ್ರಾಬಬಿಲಿಟಿ ಜಾಯಿಂಟ್ ಪ್ರಾಬಬಿಲಿಟಿ ಆ್ಯಡ್ ಮಾಡಿದಾಗ 1.00 ಸಿಗುತ್ತೆ. ಓಕೆನಾ, ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇವಾಗ ನಮಗೆ ಬಂದಿರೋ ಆನ್ಸರ್ನ ನಾವೇನು ಮಾಡೋಣ ಅಂದರೆ, ಸೊ ಫೈನಲ್ ಆಗಿ ಅವ್ರು ಏನು ಹೇಳಿರೋದು ಅಂದರೆ ಪ್ರಪೋಸಲ್ ಆಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ. ಸೊ ಅದನ್ನೇ ಕನ್ಕ್ಲೂಡ್ ಮಾಡಿ. NPV ಆಫ್ ರೂಪೀಸ್ 13,902.2 ಅಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10%. 10% ಯಾಕೆ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ ಹೇಳಿದರೆ ಪ್ರಪೋಸಲ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿ ಬರಿಬೋದು. ಓಕೆನಾ, ಮೇ ಬಿ ಅಕ್ಸೆಪ್ಟೆಡ್ ಅಥವಾ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಏನಾದ್ರು ಬರಿಬೋದು. ಇಲ್ಲಿಗೆ ಚಾಪ್ಟರ್ 2 ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.